ರೆವಿನ್ಯೂ ಅಧಿಕಾರಿಗಳು ಸರಿತಾರೆ. ರೆವಿನ್ಯೂ ಅಧಿಕಾರಿಗಳ ಕಂಪ್ಲೇಂಟ್ ಮೇಲೆ FIR ಹಾಕಿದ್ದಾರೆ. SP ಅವರು ಹೇಳ್ತಾರೆ, ಈ ಇವತ್ತು ನಡೆದಂತ ಎಲ್ಲ ಘಟನೆಗಳನ್ನ ನಾನು DC ಅವರ ಗಮನಕ್ಕೆ ತರ್ತಾನೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದ್ರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲಿಕ್ಕೆ ಹೋಗಲ್ಲ. ಐಜಿಯವರು ಹೊಡಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರು ಪೆಟ್ಟು ಬಿದ್ದಿದೆ ಅಂತ ಅವ್ರಿಗೆ ಒಂದು ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ಏಟಿಯಲ್ಲಿ ಬಿದ್ದಿಲ್ಲ. ಹೌದು, ಹೆಣ್ಮಕ್ಳು ಮನಸ್ಸಿನ ನೋವು, ಅವ್ರು ಹೋಗಿ ಹಾಲು ಕಲಿಬೇಕು, ಜೀವನ ಮಾಡ್ಬೇಕಲ್ಲ. ಅವ್ರ ನೋವು ಅರ್ಥ ಮಾಡಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರ ಮನೇಲಿ ಹಾಲು ಕರೆಯಿಲ್ಲ. 60,000 ಲೀಟರ್ ಹಾಲು ಬರ್ತಾ ಇದೆ ಅದೊಂದು ಏರಿಯಾದಲ್ಲಿ. ನಾನು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರ ಅಭಿವೃದ್ಧಿ ನನಗೆ ಯಾರು ಕೆಲಸ ಮಾಡಿದ್ದಾರೆ. ರಾಮನಗರ, ಚನ್ನಪಟ್ಟಣ, ನಮ್ಮ ಮುಖ್ಯಮಂತ್ರಿಗಳ ಊರು. ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇದೆ, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿ ನಾನು 2 ಕ್ಷೇತ್ರದಲ್ಲಿ ನಿಂತು ಸೋತಿದ್ದು ಉಂಟು, ಒಂದು ಸಾರಿ ಗೆದ್ದಿದ್ದು ಅಸೆಂಬ್ಲಿಗೆ. ಅದರಿಂದ ಇಲ್ಲಿ ಈ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ನಾನು ದುಡ್ಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬಂದಿರೋದು 25 ಇವತ್ತು ತಾರೀಕು 25 14 ಅಂದ್ರೆ 20 ದಿವಸದಿಂದ 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ ಕಾಗದ ತಲುಪಿದೆ ಅಂತ ಹೇಳಿ ಒಂದು ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತು. ಎಂಡಾರ್ಸ್ಮೆಂಟ್ ಕೊಡ್ಲಿಲ್ಲ ನನಗೆ. ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಈಗ ನಾನು ಮುಖ್ಯಮಂತ್ರಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯರು. ಆದರೆ ಒಬ್ಬ ರೈತನ ಮಗನಾಗಿ ನಾನು ಪತ್ರ ಬರೆದು ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ, ಬಿಡುವಿಲ್ಲದ ಕಾರ್ಯಕ್ರಮ
ಅವ್ರಿಗೆ ಇದನ್ನು ನೋಡ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಲಿಯೋ ಇದು ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ ಪ್ರತಿಯೊಂದು ವಿವರ ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡಿದರೆ 1, 2, 3, 4, 5, 6 ಪುಟಗಳು ಎಲ್ಲ ವಿವರ ಉಳ್ಳ ಮಾಹಿತಿಯನ್ನು ಈ ಕಾಲದಲ್ಲಿ ನಾನು ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಟ್ಟೆ. ಅವರು ಒಬ್ಬ ರೈತ ಮಗ, ಅವರು ರೈತರ ಸಂಕಷ್ಟದ ಬಗ್ಗೆ కాళజీ వహిస్తారు. వీరభద్రుడు మా ఊరి దైవం. ఈ ఊళ్ళో ఎవరైనా తప్పు చేసినా నేరం చేసినా ఆయన శిక్షిస్తాడు. వీరభద్రుని ధర్మగంట మోగించారు అంటే అంతే. గంటేంటి వీరభద్రుడేంటి? పాపాత్ముడి ప్రాణం తీశాక వీరభద్రుడే గంట మోగిస్తాడు. ಹಿರಿಯ ಮುಖಂಡಗಳು ಕೂಡ ಭಾಗವಹಿಸಿದ್ದಾರೆ. ಅದರ ಬಗ್ಗೆ ಸತ್ಯ ಸಂಶೋಧನಾ ಸಮಿತಿಯಿಂದ ಕೂಡ ಮಾಡಿದರೆ ನಿಮ್ಮ ಪಾರ್ಟಿಯಿಂದ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದನ್ನ ನೋಟಿಫಿಕೇಶನ್ ಮಾಡೋದನ್ನ ಕೈ ಬಿಡ್ತಾರೆ. ನೀವು ಬಹಿರಂಗವಾಗಿ ಹೇಳ್ತೀರಿ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರೋ ಅದನ್ನ ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಸತ್ಯಾಂಶವನ್ನ ಬಚ್ಚಿಟ್ಟು ನೀವೇ ವಿರೋಧ ಮಾಡಿ ಆ ಒಂದು 5 ಹೊಸ ಅದಕ್ಕೆ ನೋಟಿಫಿಕೇಶನ್ ಮಾಡಿ 5 ಗ್ರಾಮಗಳಿಗೆ ಹೊಸಕೋಟೆನೂ ಸೇರಿದಂತೆ ಅದರಲ್ಲಿ ಬಿಡದಿನೂ ಸೇರಿ ನೀವೇ ವಿರೋಧ ಮಾಡಿದ್ರೆ ಕುಮಾರಸ್ವಾಮಿ ಕೈ ಮಾಡಿದ್ರು. ಈಗ ಕುಮಾರಸ್ವಾಮಿ ಏನ್ ಮಾಡಿದ್ರು ಅದು ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ರೆ ಯಾವ ಕುಮಾರಸ್ವಾಮಿ ಅವರು ಅವ್ರ ಕೈ ಬಿಟ್ಟ ಮೇಲೆ ಆ ಕ್ಷೇತ್ರದ ಜನತೆಗೆ ಏನು ಬೆಂಗಳೂರಿಂದ ಹರಿದು ಹೋಗುತ್ತೋ ವೃಷಭಾವತಿ ನೀರು ಆ ಕೆರೆಗೆ ಅದನ್ನೇ ಬಳಸಿ ಇವತ್ತು ಅವರು ಏನು ಹಸುಗಳಿಗೆ ಮೇವು, ಕರೆಯುವ ಜಾನುವಾರುಗಳಿಗೆ ಹಾಲು ಕರೆಯುವ ಜಾನುವಾರುಗಳಿಗೆ ನೇಣು, ಅಲ್ಲಿಂದ ರೇಷ್ಮೆ, ತೆಂಗು, ಅಡಿಕೆ, ತರಕಾರಿ, ಹೀಗೆ ಸಣ್ಣ ಸಣ್ಣ ಹಿಡುವಳಿದಾರ ಅದರ ಮಾಹಿತಿ ಕೊಟ್ಟಿದ್ದೇನೆ. 8 ಜನ ಸಣ್ಣ ಹಿಡುವಳಿದಾರಿದ್ದಾರೆ. ನಮ್ಮ ಗಮನಕ್ಕೆ ತಂದಿದ್ದೇನೆ, ದಯಮಾಡಿ ನೋಡಿ. ಅವರು ಇವತ್ತು ಜೀವನ ಹೇಗೆ ನಡೆಸ್ತಾ ಇದ್ದಾರೆ ಅಂದ್ರೆ 1 ರಿಂದ 5 ಗುಂಟೆ, 10 ರಿಂದ 20 ಗುಂಟೆ, 20 ರಿಂದ 40 ಗುಂಟೆ, 1 ರಿಂದ 2 ಎಕರೆ, 2 ರಿಂದ 3 ಎಕರೆ, 3 ರಿಂದ 4 ಎಕರೆ, 5 ರಿಂದ 10 ಎಕರೆ, 10 ರಿಂದ 20 ಎಕರೆ, 20 ರಿಂದ 30, 7,800 ಚಿಲ್ಲರೆ ಎಕರೆ ಜಮೀನನ್ನ ಅಕ್ವೈರ್ ಮಾಡೋದ್ರಲ್ಲಿ ಈ ಸಣ್ಣ ಹಿಡುವಳಿದಾರರು 8 ಜನ ಇದ್ದಾರೆ.